ಎಸ್ ಇನ್ನು ಬಾಳೆಕುಂದ್ರಿ ಮೇಡಮ್, ಈಗ ಸಮಾಜದಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಬಂದಿರೋ ಒಂದು ದರಿದ್ರ ಪದ್ಧತಿ ಈ ಬಂಜೇತನ. ಪಾಪ ಈ ಹೆಣ್ಮಕ್ಳಿಗೆ ಅದು ಆಕಸ್ಮಿಕವಾಗಿ ಬಂದಿರುತ್ತೆ, ಕೆಲವೊಂದು ವೈದ್ಯಕೀಯ ಕಾರಣಕ್ಕೋಸ್ಕರ ಬಂಜೇತನ ಬಂದಿರ್ತವೆ. ಅವರನ್ನು ಸಮಾಜ ನೋಡುವಂತಹ ದೃಷ್ಟಿ, ಅವರ ಉತ್ಸಾಹವನ್ನು ಕಡಿಮೆ ಮಾಡ್ತಾರೆ ಕೆಲವರು, ಗೇಲಿ ಮಾಡುವುದರ ಮುಖಾಂತರವಾಗಿ, ಅಪಹಾಸ್ಯ ಮಾಡುವುದರ ಮುಖಾಂತರವಾಗಿ. ನಿಮ್ಮಿಂದ ಒಂದು ಸಂದೇಶ ಹೋಗ್ಲಿ ಮೇಡಮ್ ರಾಜ್ಯಕ್ಕೆ, ಆ ತರಹದ್ದೊಂದು ಬಂಜೇತನ ಅನುಭವಿಸ್ತಾ ಇರುವಂಥ ಹೆಣ್ಣು ಮಕ್ಕಳು ಯಾವ ರೀತಿ ಸಮಾಧಾನ ಪಡ್ಕೋಬಹುದು? ವೈದ್ಯಕೀಯವಾದಂತಹ ಬೇರೆ ಬೇರೆ ಸೂತ್ರಗಳಿದಾವ. ಇನ್ನು ಕೆಲವರು ವೈದ್ಯಕೀಯ ಟ್ರೀಟ್ಮೆಂಟನ್ನು ಪಡ್ಕೊತಾ ಇರ್ತಾರೆ, ಆದರೂ ಕೂಡ ಅವ್ರು ಗರ್ಭಿಣಿ ಆಗೋದಿಲ್ಲ. ಆ ತರಹದ ಹೆಣ್ಣು ಮಕ್ಕಳಿಗೆ ಒಂದು ಸಂದೇಶ ಕೊಡೋದಾದ್ರೆ ಮೇಡಮ್. ನೀವು ಪ್ರಶ್ನೆ ಕೇಳಿದಾಗ ನನಗೆ ನೆನಪಾಗುತ್ತೆ, ನಾವು ಮಕ್ಕಳಾಗಿದ್ದಾಗ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಆ ಹೆಂಡತಿ ಬಿಟ್ಟು ಇನ್ನೊಂದು ಮದುವೆ ಮಾಡೋರು. ಮಕ್ಕಳಾಗಿಲ್ಲ ಇನ್ನೊಂದು ಮದುವೆ ಮಾಡಿದ್ರೆ ಆಗತ್ತೆ ಅಂತ. ಅದರಲ್ಲಿ ಬಂಜತನ ಇರೋದು ಗಂಡಸರಲ್ಲಿ, ಸ್ಟೆರಿಲಿಟಿ ಇರೋದು ಗಂಡಸರಲ್ಲಿ ಪ್ರಾಬ್ಲಮ್ಮು. ಆದರೆ ಪಾಪ ಹೆಣ್ಮಕ್ಳಿಗೆ ದೂಷಿಸ್ತಾ ಇದ್ರು. ಮಕ್ಕಳು ಆಗಲಿಲ್ಲ ಅಂತ ದೂಷಿಸೋದು ಒಂದು ಕಾಲ ಇತ್ತು. ಆದರೆ ಈಗ ಮಹಿಳೆಯರು ಎಷ್ಟು ಅಂದರೆ ವಿದೇಶದ ಅಂದ ಅನುಕರಣೆ ಮಾಡ್ತಾ ಇದ್ದಾರೆ ಅಂದರೆ, ಮಕ್ಕಳು ಇಲ್ಲದೆ ಇರೋದೇ ಒಂದು ಫ್ಯಾಷನ್ನು. ಯಾಕಪ್ಪ ಅಂತ ನಾಯಿನ ಸಾಕೊಂಡಿರ್ತಾರೆ, ನಾಯಿಯನ್ನೇ ಮಗು ಥರ ಸಾಕೊಳ್ತಾರೆ, ಮಕ್ಕಳೇ ಬೇಡ ಅಂತಂತಾರೆ. ಇದಕ್ಕೆ ಎಲ್ಲ ಕಾರಣ ಅಂತಂದರೆ ಮಾನಸಿಕ, ದೈಹಿಕ ಮತ್ತು ಸಾಮಾಜಿಕ ಪರಿವರ್ತನೆಗಳು ವಿಪರೀತ ಆಗೋಗ್ಬಿಟ್ಟಿವೆ. ಎಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ ಅಂದರೆ, ಮಾನಸಿಕವಾಗಿ ನೆಮ್ಮದಿ ಅನ್ನೋದೇ ಇಲ್ಲ ಅವ್ರಿಗೆ, ಸಮಾಧಾನವೇ ಇಲ್ಲ. ಆಮೇಲೆ ಆಹಾರ ತಗೊಳ್ಳೋದು, ಈಗ ತಾನೇ ಡಾಕ್ಟರ್ ಹೇಳಿದ್ರಲ್ಲ, ಅಡುಗೆ ಮಾಡೋದಿಲ್ಲ ಹೊರಗಡೆಯಿಂದ ತರೋದಂತ. ಅದರಲ್ಲೂ ಕೂಡ ಈ ಮೈಕ್ರೋ ಪ್ಲಾಸ್ಟಿಕ್ಕು ಮತ್ತು ನ್ಯಾನೋ ಪ್ಲಾಸ್ಟಿಕ್ಕು, ಇವು ಎರಡೂ ಕೂಡ ಈ ಗರ್ಭಕೋಶ ಮತ್ತು ಅಷ್ಟೇ ಅಲ್ಲ, ಇದು ಓವಮು ಇದು ಸ್ಪರ್ ಮಾಡೋ ಎಲ್ಲವನ್ನೂ ಕೂಡ ಡ್ಯಾಮೇಜ್ ಮಾಡುತ್ತೆ ಅಂತ ಗೊತ್ತಾಗಿದೆ. ಸೊ ಹಿಂದಿನ ಕಾಲದಲ್ಲಿ ಆಹಾರ ಪದ್ಧತಿ, ವ್ಯವಹಾರ ಪದ್ಧತಿ, ನಾವು ಕುಟುಂಬ ಅಂತಂದರೆ ಅನ್ಯೋನ್ಯತೆಯಿಂದ ಇರೋದು, ಇವು ಎಲ್ಲವೂ ಇದ್ದಿದ್ದರಿಂದ ಮದುವೆ ಆಗ್ತಾ ಇದ್ದಂಗೆ ಏನು ಸಿಹಿ ಸುದ್ದಿ ಬಂತ ಅಂತ ಕೇಳ್ತಾ ಇದ್ರು, ಸಂತೋಷದಿಂದ ಇದು ಮಾಡ್ತಾ ಇದ್ರು. ಆದರೆ ಈಗ ಹಾಗಾಗಿಲ್ಲ. ಅದು ಈಗ ತಾನೇ ಪದ್ಮಾಕ್ಷಿ ಹೇಳಿದ್ರಲ್ಲ, ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಜಾಯಿನ್ ಆಗೋದು ಅಂತ, ಅದು ಕೂಡ ಇಲ್ಲ. ಯಾಕಂದರೆ ಗರ್ಭಿಣಿ ಆಗಬೇಕಾದ್ರೆ ಓವ್ಯುಲೇಷನ್ ಆಗಿ ಇಷ್ಟು ದಿನದಿಂದ ಇಷ್ಟು ದಿನದ ಒಳಗಡೆಗೆ ಅವ್ರು ಸಂಭೋಗ ಮಾಡಿದ್ರೆ ಮಾತ್ರ ಆಗತ್ತೆ. ಅಂದರೆ 14 ದಿನದಿಂದ 20 ದಿನದವರೆಗೂ. ಆದರೆ ಆ ಹೊತ್ತಿನಲ್ಲಿ ಗಂಡ ಎಲ್ಲೋ ಫಾರಿನ್ಗೆ, ಹೆಂಡತಿ ಎಲ್ಲೋ ಇರ್ತಾರೆ. ಹಾಗಾಗಿ ಮಕ್ಕಳು ಆಗೋದು ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಓವ್ಯುಲೇಷನ್ ಆಗೋ ಸಮಯಕ್ಕೆ ಸರಿಯಾಗಿ ಸ್ಪರ್ಮ್ ಬಂದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಇಂಥವರು ಅನ್ನೆಸರ್ಲಿ ಆರ್ಟಿಫಿಷಿಯಲ್ ಅಂತಂದರೆ ಇದು IVF ಸೆಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ದುಬಾರಿ ದುಡ್ಡು ಕೊಟ್ಟುಬಿಟ್ಟು ಇದು ಮಾಡ್ತಾರೆ. ಅಂದರೆ ಸುಲಭವಾಗಿ ತಮ್ಮ ಆರೋಗ್ಯ ಪದ್ಧತಿ, ತಮ್ಮ ಬದುಕಿನ ಪದ್ಧತಿಯನ್ನು, ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ಖರ್ಚಿಲ್ದೇ ಮಕ್ಕಳಾಗ್ತಾರೆ. ಆದರೆ ಅಲ್ಲಿ ಖರ್ಚು ಮಾಡಿದ್ರು ಕೂಡ ಮಕ್ಕಳಾಗೋದು ಕಷ್ಟ, ಆದರೆ ಡಬಲ್ಲು ಟ್ರಿಬಲ್ಲು ಮಕ್ಕಳಾಗ್ತಾರೆ. ಸೊ ಈ ಥರ ಪರಿಸ್ಥಿತಿ ಬಂದಿದೆ ಈಗ. ಎಸ್, ಇನ್ನು ಪ್ರಿಯದರ್ಶಿನಿ ಮೇಡಮ್, ಈಗ ಕೃತಕ ಗರ್ಭವನ್ನು ಧರಿಸುವಂತಹ ಒಂದು ಕ್ರಮ ಬಂದಿದೆ ಮೇಡಮ್. ಇದು ಎಷ್ಟರ ಮಟ್ಟಿಗೆ ಸೇಫು? ನೋಡಿ, ಇತ್ತೀಚೆಗೆ ಸ್ಯಾಂಡಲ್ವುಡ್ನ ಒಬ್ಬರು ನಟಿ, ಪಾಪ ಅವರು ಆ ಕೃತಕವಾದಂತಹ ಗರ್ಭ ಧರಿಸಿದ್ರು, ಏನೋ ಒಂದು ಕನಸನ್ನು ಇಟ್ಕೊಂಡಿದ್ರು. ಅದಾದ ನಂತರ ಆ ಕನಸು ಕೂಡ ನನಸಾಗಲಿಲ್ಲ. ಈ ನಿಜಕ್ಕೂ ಕೂಡ ಈ ಕೃತಕ ಗರ್ಭ ಧರಿಸೋದು ಒಂದು ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿದೆಯೋ ಅಥವಾ ಓಕೆನಾ ಅಂತ? ಸಹಜವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ 98% ಯೂಶ್ವಲಿ ಲೋ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ. ಇನ್ನು 2% ಅಥವಾ 3% ಪ್ರೆಗ್ನೆನ್ಸೀಸು ಯೂಶ್ವಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ. ಈಗ ಈ ರೀತಿ ಕೃತಕ ಗರ್ಭಧಾರಣೆಗೆ ಹೋಗುವವರು ಯೂಶ್ವಲಿ ಅವ್ರ ಸಹಜವಾಗಿ ಏನಾಗಿರುತ್ತೆ, ಅವರು ವಯಸ್ಸೇ ಜಾಸ್ತಿ ಇರುತ್ತೆ. ಅವರು ಆಲ್ರೆಡಿ ರಿಸ್ಕ್ ಫ್ಯಾಕ್ಟರ್ಗೆ ಬಂದಿರ್ತಾರೆ ಎಲ್ಡರ್ಲಿ ಪ್ರೆಗ್ನೆನ್ಸಿಗೆ. ಮತ್ತು ಗರ್ಭಿಣಿಯಲ್ಲಿ ಆ್ಯಕ್ಚುಲಿ ಅಬಾರ್ಷನ್ಸ್ ರಿಸ್ಕ್ ರೇಟ್ ಇರ್ಬೋದು, ಪ್ರೀಟರ್ಮ್ ಡೆಲಿವರಿ, ಬೇಗನೆ ಡೆಲಿವರಿ ಆಗೋವಂಥ ರಿಸ್ಕ್ ಇರ್ಬೋದು, ಅಥವಾ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬರುವಂಥ ರಿಸ್ಕ್ ಇರ್ಬೋದು. ಈ ಥರ ಕಾಂಪ್ಲಿಕೇಶನ್ಸು ಯೂಶ್ವಲಿ ಕೃತಕ ಗರ್ಭಧಾರಣೆಯಲ್ಲಿ ಸಹಜವಾದ ಗರ್ಭಧಾರಣೆಗಿಂತ ಜಾಸ್ತಿ ಇರುತ್ತೆ. ಕೃತಕ ಗರ್ಭಧಾರಣೆ ಆಗುವಾಗ ಮಲ್ಟಿಪಲ್ ಪ್ರೆಗ್ನೆನ್ಸಿ ಚಾನ್ಸಸ್ಸು, ಈ ಅವಳಿ ಜವಳಿ ಅಂತ ಏನು ಹೇಳ್ತೀವಿ, ಅವಳಿ ತ್ರಿವಳಿ, ಇವೆಲ್ಲ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಲ್ಲಿ ಸಹಜವಾಗಿ ಗರ್ಭಧಾರಣೆಯಲ್ಲಿ ಆಗುವಂಥ ಕಾಂಪ್ಲಿಕೇಶನ್ಸ್, ರಿಸ್ಕ್ ಫ್ಯಾಕ್ಟರ್ಸ್ ಇದರಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ರೀತಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಕೃತಕ ಗರ್ಭಧಾರಣೆಯಿಂದನೇ ಅವ್ರಿಗೆ ತೊಂದರೆ ಆಯಿತು ಅಂತ ಹೇಳಕ್ಕೆ ಬರಲ್ಲ. ಈ ರೀತಿ ರಿಸ್ಕ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮ್ಯಾನೇಜಿಂಗ್ ಎಲ್ಲ ಮಾಡ್ತೀವಿ,
ಬಟ್ ಸ್ಟಿಲ್ ರಿಸ್ಕ್ ರೇಟ್ ಅದು ಆಸ್ ದಂಪತಿಗಳು ಅವ್ರು ಆಸ್ ಅ ಕಪಲ್ ದೇ ಹ್ಯಾವ್ ಟು ಮೇಕ್ ಅ ಇನ್ಫಾರ್ಮ್ಡ್ ಡೆಸಿಷನ್. ಸೊ ನಾವು ಈ ಮೂಲಕ ಏನು ಹೇಳ್ತೀನಿ ಅಂದರೆ, ಯೂಶಲಿ ಮದುವೆ ಆಗೋದೇ ನಿಧಾನ ಆಗಿರುತ್ತೆ. ಇವಾಗ ಫಸ್ಟ್ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಿ ಮುಗಿಸ್ಕೊಳ್ಳಿ, ನೆಕ್ಸ್ಟ್ ಅಂತರವನ್ನು ಕಾಪಾಡ್ಕೊಳ್ಳಿ ಬೇಕಿದ್ರೆ. ಆವಾಗ ನಿಮ್ಮ ತೊಳಲಾಟ, ನಿಮ್ಮ ಸಂಕಷ್ಟಗಳಿಗೆ ಒಂದು ಪರಿಹಾರ ಇರುತ್ತೆ. ಇನ್ನೇನಾರ ಈ ರಿಸ್ಕ್ ಫ್ಯಾಕ್ಟರ್ಸ್ ಕಂಡು ಬಂದರೆ, ನಿಮ್ಮ ಗರ್ಭಧಾರಣೆಯಲ್ಲಿ ಸಮಸ್ಯೆ ಇರೇ ಅನ್ನೋವಂಥ ರಿಸ್ಕ್ ಫ್ಯಾಕ್ಟರ್ಸ್ ಮುಂಚೆನೇ ಕಂಡು ಬಂದರೆ ಬೇಗನೆ ತಪಾಸಣೆಗಳನ್ನ ಮಾಡಿಸ್ಕೊಳ್ಳಿ, ನುರಿತ ವೈದ್ಯರನ್ನು ಸಂಪರ್ಕಿಸಿ, ಬೇಗನೆ ಶುಶ್ರೂಷೆನ ಪಡೆದು ಬೇಗನೆ ಒಂದು ಮಗುವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಮೇಡಮ್, ಈಗ ಈ ಕೃತಕ ಗರ್ಭಧರಿಸುವಂತಹ ಅಥವಾ ಪ್ಲಾನಿಂಗಲ್ಲಿ ಇರ್ತಕ್ಕಂಥ ಅನೇಕ ಹೆಣ್ಮಕ್ಳು ಈ ಮಾನದಂಡಗಳನ್ನು ಫಾಲೋ ಮಾಡಬೇಕು, ಈ ತರಹದ್ದೇ ಆಹಾರ ಪದ್ಧತಿಯನ್ನು ಪಾಲಿಸಬೇಕು, ಇಷ್ಟು ಸಮರ್ಥರಾಗಿದ್ದರೆ ಮಾತ್ರ ಅದನ್ನು ಮಾಡಿಸ್ಕೋಬೇಕು, ಈ ಥರದ್ದು ಏನಾದರೂ ರೂಲ್ಸ್ಗಳು, ನಿಯಮಗಳು, ಮಾನದಂಡಗಳು ಇರ್ತಾವೆ? ಆ ರೀತಿ ನಾವು BMI ಅಂತ ಏನು ಹೇಳ್ತೀವಿ, ಅವರ ಎತ್ತರಕ್ಕೆ ತಕ್ಕಂಥ ತೂಕವನ್ನು ಅವರು ಮೇಂಟೈನ್ ಮಾಡಿದರೆ ಆವಾಗ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಆಯಿತಾ? ಆ ರೀತಿ ಇಲ್ದಲೆ ಬೊಜ್ಜು ಜಾಸ್ತಿ ಇದ್ದರೆ ಕಾಂಪ್ಲಿಕೇಶನ್ ರೇಟ್, BP ತೊಂದರೆ ಆಗೋದು, ಅದ್ರ ರಿಲೇಟೆಡ್ ಕಾಂಪ್ಲಿಕೇಶನ್ಸು, ಬೇಗ ಡೆಲಿವರಿ ಆಗೋದು, ಅಥವಾ ಮಗು ಹೊಟ್ಟೆಯಲ್ಲೇ ತೀರ್ಕೊಳ್ಳೋದು, ಅಥವಾ ಬ್ಲೀಡಿಂಗ್ ಚಾನ್ಸಸ್ಸು, ಈ ಥರ ಶುಗರ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇವೆಲ್ಲ ಜಾಸ್ತಿ ಆಗ್ತವೆ. ಆ ರೀತಿ ಆದ್ದರಿಂದ ಒಂದು ಒಳ್ಳೆ ಆಹಾರದ ಪ್ರಕಾರನ ಅವ್ರು ಮುಂಚೆನೇ ಮೇಂಟೈನ್ ಮಾಡಿ ವೆಯ್ಟ್ ರಿಡಕ್ಷನ್ ಕಡೆ ಗಮನ ಹರಿಸಿದಲ್ಲಿ, ಒಳ್ಳೆ ಎಕ್ಸಸೈಸ್ ಪದ್ಧತಿ ಎಲ್ಲನ ತಗೊಂಡ್ರೆ, ಈ ಮೂಲಕ ನಾನು ಹೇಳೋದೇನೆಂದರೆ ಆಹಾರದ ಪ್ರಕಾರನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 85% ಆಫ್ ದ ವೆಯ್ಟ್ ರಿಡಕ್ಷನ್ ಏನಿರುತ್ತೆ ಆಹಾರದಲ್ಲಾಗೋ ಬದಲಾವಣೆಗಳಿಂದನೇ ಸಾಧಿಸ್ಬೋದಾಗಿದೆ. ಇನ್ನು 15% ನಾವು ವ್ಯಾಯಾಮ ಅಥವಾ ಎಕ್ಸಸೈಸ್ ಏನಿರುತ್ತೆ ಅದರಿಂದ ಸಾಧ್ಯವಾಗುತ್ತೆ. ಆದ್ದರಿಂದ ಇದನ್ನು ಕೂಲಂಕಷವಾಗಿ ಅವರು ಅಬ್ಸರ್ವ್ ಮಾಡಿ ಅದನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡು ಎತ್ತರಕ್ಕೆ ತಕ್ಕಂಥ ವೆಯ್ಟ್, ತೂಕದ ಪ್ರಮಾಣನ ಇಟ್ಕೊಂಡ್ರೆ ಪ್ರೆಗ್ನೆನ್ಸಿಗೆ ಹೋಗೋಕ್ಕೆ ಮುಂಚೆ ಅದು ಪ್ರೆಗ್ನೆನ್ಸಿ ಆಗೋಕ್ಕೂ ಇರೋ ಅಡಚಣೆಗಳನ್ನ ನಿವಾರಣೆ ಮಾಡುತ್ತೆ. ಈ PMOSನ ಏನು ಹೇಳಿದ್ನಲ್ಲ, PCOS ಏನು ಹೇಳ್ತೀವಿ, ಅದರಲ್ಲಿ ಈ ಬೊಜ್ಜು ಕರಗಿಸ್ಲಿಕ್ಕೆ ಈ ಪ್ರಕಾರವನ್ನೇ ನಾವು ಮೇಂಟೈನ್ ಮಾಡೋದು. ಆ ರೀತಿ ಕಾಪಾಡಿಕೊಂಡಾಗ ಕಾಂಪ್ಲಿಕೇಶನ್ ರೇಟ್ ಸಹಿತ ಕಡಿಮೆ ಇರುತ್ತೆ. ಎಸ್. ಇನ್ನು ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್, ಅಪಾರ ಅನುಭವ ಇದೆ, ಸಾಕಷ್ಟು ಮಹಿಳೆಯರನ್ನು ಭೇಟಿ ಮಾಡಿರ್ತೀವಿ ಅಥವಾ ಅವರಿಗೆ ಸಲಹೆಯನ್ನು ಕೂಡ ಕೊಟ್ಟಿರ್ತೀರಿ. ನಿಮ್ಮ ಸಂದರ್ಭಗಳಲ್ಲಿ ಅಥವಾ ನಿಮ್ಮ ಕಾಲಘಟ್ಟದಲ್ಲಿ ಗರ್ಭಿಣಿ ಹೆಣ್ಣು ಮಕ್ಕಳು ಬೊಜ್ಜು ರಹಿತರಾಗಿದ್ದು ಅನೇಕರು, ಆದರೆ ಇತ್ತೀಚೆಗಿನ ಹೆಣ್ಣು ಮಕ್ಕಳು ಬೊಜ್ಜನ್ನು ಸಹಿತರಾಗಿರ್ತಾರೆ. ಅಂದರೆ ಈ ಫ್ಯಾಟ್ ಅನ್ನೋದೇ ಅತಿ ಸಮಸ್ಯೆ. ಅವರು ಒಂದು ಕಡೆ ಗರ್ಭಿಣಿ ಅನ್ನೋ ಸಂತೋಷ, ಮತ್ತೊಂದು ಕಡೆ ಫ್ಯಾಟು ಕೂಡ ಜೊತೆಯಲ್ಲಿದೆ ಅನ್ನೋ ಆತಂಕ. ಈ ಫ್ಯಾಟು ಕೂಡ ಈಗ ಖಿನ್ನತೆಯಾಗಿ ಬದಲಾಗಿದೆಯಲ್ಲ ಮೇಡಮ್? ಹೌದು. ಈಗ ಒಬೆಸಿಟಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಸ್ಥೂಲಕಾಯ ಅಂತೀವಿ. ಈ ಸ್ಥೂಲಕಾಯ ನಾನು ಸಾಮಾನ್ಯವಾಗಿ ಹೇಳೋದೇನೆಂದ್ರೆ, ಇಟ್ ಈಸ್ ಅ ಮದರ್ ಆಫ್ 6 ಡೆಡ್ಲಿ ಡಿಸೀಸಸ್ ಅಂತ. ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಮತ್ತೆ ಆಲ್ಝೈಮರ್ಸ್ ಡಿಸೀಸು. ಇಷ್ಟು ಎಲ್ಲನೂ ಬರೋದ್ರಿಂದ ಅದ್ರ ಮೇಲೆ ಗರ್ಭಧಾರಣೆ ಆಗೋದು ಕೂಡ ಕಡಿಮೆ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಒಬೆಸಿಟಿ ಎಸ್ಪೆಷಲಿ ಕೊರೋನಾ ಬಂದು ಹೋದ ಮೇಲೆ ಆ ಮಕ್ಕಳಲ್ಲಿ ಮತ್ತು ಯುವತಿಯರಲ್ಲಿ 30% ಹೆಚ್ಚಾಗಿದೆ. ಈಗ ಮಕ್ಕಳಲ್ಲೇ ಒಬೆಸಿಟಿ ಶುರುವಾಗಿ ಅವರೇನು ಇನ್ನು ಮೆನಾರ್ಕಿ ಅಂದರೆ ಮುಟ್ಟು ಶುರು ಆಗೋ ಮೊದಲೇ ಇಷ್ಟಿಷ್ಟು ದಪ್ಪ ಆಗಿರ್ತಾರೆ. ಅವ್ರಿಗೆ PCOS, PCODನೂ ಆದರೆ ಅವ್ರಿಗೆ ಮಕ್ಕಳಾಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ತೂಕವನ್ನು ಸರಿಯಾಗಿ ಇಟ್ಕೊಳ್ಳೋದು ಭಾಳ ಮುಖ್ಯ. ತೂಕ ಸರಿಯಾಗಿರ್ಬೇಕಂದ್ರೆ 2 ಮುಖ್ಯ, ನಮ್ಮ ಆಹಾರ ಮತ್ತು ವಿಹಾರ. ನಾವು ತಗೊಳ್ಳುವ ಆಹಾರ ಸಸ್ಯಾಹಾರ, ಸಾತ್ವಿಕ ಆಹಾರ, ಹಣ್ಣು, ತರಕಾರಿಗಳನ್ನು ಹೆಚ್ಚಾಗಿ ತಗೊಳ್ಬೇಕು. ಇದರಿಂದ ಹಾರ್ಟ್ ಅಟ್ಯಾಕು ಕಡಿಮೆ ಆಗುತ್ತೆ, ಅವರ ಗರ್ಭಧಾರಣೆಗೂ ಕೂಡ ಒಳ್ಳೆಯದಾಗತ್ತೆ. ಆದರೆ ಅವರು ಕೆಟ್ಟ ಜಿಡ್ಡು ಇರುವಂಥ ಆಹಾರ, ಅದರಲ್ಲೂ ಕೂಡ ಈ ಟೇಸ್ಟ್ ಎನ್ಹಾನ್ಸರ್ಸು, ಕಲರಿಂಗ್ ಏಜೆಂಟ್ಸು ಮತ್ತು ಪ್ರಿಸರ್ವೇಟಿವ್ ಇರುವಂಥ ಆಹಾರವನ್ನು ತಗೊಂಡ್ರೆ ಅದು ಗರ್ಭಧಾರಣೆಗೆ ವಿರೋಧ ಆಗೋಗ್ಬಿಡುತ್ತೆ, ಅವ್ರಿಗೆ ಆಗೋದು ಚಾನ್ಸಸ್ಸು ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಹೇಳೋದೇನಂತಂದರೆ, ನಮ್ಮ ಹಳೆಯ ಪದ್ಧತಿಯಂಥ ತುಂಬು ಕುಟುಂಬದ ನಂದ ಗೋಕುಲದ ಥರ ನಗನಗತಾ ಸಂತೋಷವಾಗಿ ಇರುವಂಥ ಕುಟುಂಬವನ್ನು ಬೆಳೆಸಿದರೆ ಮಕ್ಕಳು ತಾನಾಗೇ ಆಗತ್ತೆ. ಅದನ್ನು ಬಿಟ್ಟು ನಾವು ಇವ್ರು ಒಂದು ಕಡೆಗೆ ಎತ್ತು ಏರಿ ಕಡೆಗೆ ಹೇಳಿದ್ರೆ ಕೋಣ ಕೆರೆಗೆ ಎಳೀತು ಅಂತ 2 ದಿಕ್ಕಿನಲ್ಲಿ ಗಂಡ ಹೆಂಡರು ಹೋಗ್ಬಿಟ್ರೆ ಮಕ್ಕಳಾಗೋದು ಸಾಧ್ಯ ಆಗೋದಿಲ್ಲ ಅಂತ ನೆನ್ಪಿಟ್ಕೊಳ್ಬೇಕು. ಎಸ್.